ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ವ್ಯಾಕರಣಾಂಶ ಯಾವುದು ಅನ್ನೋದು ನಿಮಗೀಗಾಗಲೇ ಕಾಣಿಸ್ತಾ ಇದೆ ಮಕ್ಕಳೇ. ಹೌದು, ಕನ್ನಡ ಸಂಧಿಗಳ ವಿಚಾರಕ್ಕೆ ನಾವು ನೇರವಾಗಿ ಬರ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಹಿಂದಿನ ತರಗತಿಯಲ್ಲಿ ಗೊತ್ತಾಗಿದೆ, ಕನ್ನಡ ಸಂಧಿಯಲ್ಲಿ ಮುಖ್ಯವಾಗಿ 3 ವಿಧದ ಸಂಧಿಗಳಿದ್ದಾವೆ ಅನ್ನೋದು. ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದು ಲೋಪ ಸಂಧಿ, ಎರಡನೇದು ಆಗಮ ಸಂಧಿ, ಮೂರನೇದಾಗಿರ್ತಕ್ಕಂಥದ್ದು ಆದೇಶ ಸಂಧಿ. ನಾವೀಗ ಒಂದೊಂದೇ ಸಂಧಿಯನ್ನು ಸರಿಯಾಗಿ ತಿಳಿಯುವಂತಹ ಪ್ರಯತ್ನ ಮಾಡೋಣ ಮಕ್ಕಳೇ. ಅದರಲ್ಲಿ ಈ ದಿನದ ತರಗತಿಯಲ್ಲಿ ಲೋಪಸಂಧಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಯುವ ಪ್ರಯತ್ನ ಈಗ ಮಾಡೋಣ ಮಕ್ಕಳೇ. ನಾನು ನೇರವಾಗಿ ಕನ್ನಡ ಸಂಧಿಯಲ್ಲಿ ಮೊದಲನೆಯ ಸಂಧಿಯಾಗಿರ್ತಕ್ಕಂತಹ ಲೋಪಸಂಧಿಯ ವಿಷಯವನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೇರವಾಗಿ ಅದರ ವಿಷಯಕ್ಕೆ ಬಂದುಬಿಡೋಣ. ನಿಮಗೆಲ್ಲ ಸರಿಯಾಗಿ ಗೊತ್ತಿರಬೇಕು ಮಕ್ಕಳೇ, ನಮ್ಮ ಸಂಧಿಗಳ ವಿಧಗಳು ಶುರುವಾಗೋದೇ ಎಲ್ಲಿಂದ ಅಂತ ಹೇಳಿದ್ರೆ ಲೋಪಸಂಧಿಯ ವಿಧದಿಂದ. ಇದು ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಕನ್ನಡ ಸಂಧಿಯಲ್ಲಿ ಮೊದಲನೆಯ ಸಂಧಿ ಯಾವುದು? ಲೋಪಸಂಧಿ. ಆಮೇಲೆ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಮಕ್ಕಳೇ. ಏನು ಅಂತ ಹೇಳಿದ್ರೆ ಸ್ವರಲೋಪ ಸಂಧಿ ಅಂತನೂ ಕೂಡ ಕರೀತಾರೆ. ನಿಮಗೆ ಈ ಹೆಸರು ಕೂಡ ಗೊತ್ತಿರಬೇಕು. ಏನದು? ಲೋಪಸಂಧಿ ಅಥವಾ ಸ್ವರಲೋಪ ಸಂಧಿ. ಯಾಕೆ ಸ್ವರಲೋಪ ಸಂಧಿ ನಾನು ಮುಂದೆ ಹೇಳ್ತೀನಿ. ಅದಕ್ಕಿಂತಲೂ ಹೆಚ್ಚಾಗಿ ಮಕ್ಕಳೇ, ಇನ್ನೂ ಒಂದು ವಿಷಯನ ನಾನು ನಿಮಗೆ ತಿಳಿಪಡಿಸೋದಾದರೆ, ಇದು ಕನ್ನಡದಲ್ಲಿ ಬರುವಂತಹ ಎಂತಹ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಹೇಳಿದ್ರೆ ಅಥವಾ ವಿಧವಾಗಿದೆ ಅಂತ ಹೇಳಿದ್ರೆ ಸ್ವರ ಸಂಧಿಯಾಗಿದೆ. ಯಾವುದು? ಲೋಪಸಂಧಿ ಅನ್ನೋದು ಯಾವ ಸಂಧಿ? ಸ್ವರ ಸಂಧಿಯಾಗಿದೆ. ಈಗಾಗಲೇ ನಮಗೆ ಸ್ವರ ಸಂಧಿ ಅಂದ್ರೇನು, ವ್ಯಂಜನ ಸಂಧಿ ಅಂದ್ರೇನು ಅನ್ನೋದು ಗೊತ್ತಾಗಿದೆ ಮಕ್ಕಳೇ. ಏನು ಸ್ವರ ಸಂಧಿ ಅಂದರೆ? ನಾವು ಒಂದು ಸಂಧಿ ಪದವನ್ನು ಬಿಡಿಸಿದಾಗ ಪೂರ್ವ ಪದದ ಕೊನೆಗೂ ಉತ್ತರ ಪದದ ಮೊದಲಿಗೂ ನಮಗೆ ಸ್ವರಾಕ್ಷರಗಳೇ ಎದುರು ಬದರು ಸಿಕ್ಕರೆ, ಸ್ವರಾಕ್ಷರಗಳೇ ನಮಗೆ ಅಲ್ಲಿ ಕಣ್ಣಿಗೆ ಬಿದ್ದರೆ ಅದು ಏನಾಗುತ್ತೆ? ಸ್ವರ ಸಂಧಿ ಆಗುತ್ತೆ. ನಾನು ಇದನ್ನು ಈಗಾಗಲೇ ಮುಂಚಿತವಾಗಿ ಹೇಳಿದ್ದೀನಿ. ಕನ್ನಡದಲ್ಲಿ ಬರುವ 3 ಸಂಧಿಗಳ ಪೈಕಿ ಅಂದರೆ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿಯಲ್ಲಿ ಮೊದಲ 2 ಸಂಧಿಗಳಿದಾವಲ್ಲ, ಯಾವುದು? ಈ ಲೋಪಸಂಧಿ ಮತ್ತೆ ಆಗಮ ಸಂಧಿ ಏನಿದೆಯಲ್ಲ, ಇವೆರಡು 100ಕ್ಕೆ 100ರಷ್ಟು ಸ್ವರ ಸಂಧಿಗಳು ಮಕ್ಕಳೇ. ಅಂದರೆ ಇಲ್ಲಿ ನಾವು ಪದವನ್ನು ಬಿಡಿಸಿದಾಗ ಪೂರ್ವ ಪದದ ಕೊನೆಗೂ ಉತ್ತರ ಪದದ ಮೊದಲಿಗೂ ನಾವು ಯಾವ ಅಕ್ಷರಗಳನ್ನು ಕಾಣ್ತೀವಿ ಅಂತ ಹೇಳಿದ್ರೆ ಸ್ವರಾಕ್ಷರಗಳನ್ನು ಕಾಣ್ತೀವಿ. ಹಾಗಾಗಿ ಇದು ಸ್ವರ ಸಂಧಿಗೆ ಸಂಬಂಧಿಸಿದ್ದಾಗಿದೆ ಅಥವಾ ಸ್ವರ ಸಂಧಿಗೆ ಇದು ಉದಾಹರಣೆಯಾಗಿದೆ. ಯಾವುದು? ಲೋಪಸಂಧಿ. ಲೋಪಸಂಧಿ ಅಂದ್ರೂ ಅದೇ, ಸ್ವರಲೋಪಸಂಧಿ ಅಂದ್ರೂ ಅದೇ. ಹಾಗಾದರೆ ಮೊದಲು ನಾವು ಅದರ ಅರ್ಥ ಏನು, ಅದರ ವ್ಯಾಖ್ಯಾನ ಏನು ಅನ್ನೋದನ್ನ ತಿಳಿಯುವ ಪ್ರಯತ್ನ ಮಾಡೋಣ ಮಕ್ಕಳೇ. ಇಲ್ಲಿ ನೋಡಿ, ಲೋಪಸಂಧಿ ಸಂಧಿಯ ಹೆಸರು ಲೋಪಸಂಧಿ ಅಂತ ಹೇಳಿ. ನೀವು ಅದರಲ್ಲಿ ಮೊದಲು ತಿಳಿದುಬೇಕಾಗಿರುವಂತಹ ಪದ ಯಾವುದು ಅಂತ ಹೇಳಿದ್ರೆ ಲೋಪ. ಈ ಲೋಪ ಅಂದ್ರೆ ಏನು, ಆ ಪದದ ಅರ್ಥ ನಿಮಗೆ ಮೊದಲು ಗೊತ್ತಿರಬೇಕು ಮಕ್ಕಳೇ. ಹೆಸರಿದೆಯಲ್ಲ ಲೋಪಸಂಧಿ ಅಂತ ಹೇಳಿ. ಆ ಲೋಪಸಂಧಿ ಒಳಗಡೆ ಈ ಲೋಪ ಅನ್ನೋ ಪದದ ಅರ್ಥ ಏನು ಅದನ್ನು ನಾನು ನಿಮಗೀಗ ತಿಳಿಸಿಕೊಡ್ತೀನಿ. ಲೋಪ ಪದದ ಅರ್ಥ ಏನು ಅಂತ ಹೇಳಿದ್ರೆ ಕಳೆದು ಹೋಗು. ಲೋಪ ಪದದ ಅರ್ಥ ಏನು? ಕಳೆದು ಹೋಗು ಅಥವಾ ಕಳೆದು ಹೋಗುವುದು
ಅಂತನಾದರೂ ಹೇಳ್ಬೋದು. ಇದಕ್ಕೆ ಇನ್ನೂ ಒಂದು ಅರ್ಥ ಏನು ಆಗ್ಬೋದು, ಏನನ್ನು ಹೇಳ್ಬೋದು ಅಂತ ಹೇಳಿದ್ರೆ ಬಿಟ್ಟು ಹೋಗುವುದು ಅಂತನೂ ಕೂಡ ನಾವು ಸೂಚಿಸಬಹುದು ಅಥವಾ ಹೇಳಬಹುದು. ಇನ್ನೂ ಒಂದು ಪದ ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಇಲ್ಲದಂತಾಗುವುದು. ನೋಡಿ, ಇವಿಷ್ಟರಲ್ಲಿ ನೀವು 3 ಪದಗಳಲ್ಲಿ ಯಾವುದನ್ನು ಬೇಕಾದರೂ ಕೂಡ ಲೋಪ ಅನ್ನೋ ಪದಕ್ಕ ಅರ್ಥವನ್ನ ಮನಗಾಣಬಹುದು. ಬರೇ 2 ಅಕ್ಷರದ ಪದ ಲೋಪ ಅನ್ನುವಂಥದ್ದು. ಏನು ಲೋಪ ಅಂದ್ರೆ ಒಂದು ಕಳೆದು ಹೋಗುವುದು. ಲೋಪ ಅಂದ್ರೆ ಏನು? ಕಳೆದು ಹೋಗುವುದು. ಇನ್ನೂ ಒಂದು ಅರ್ಥ ಏನಿದೆ? ಬಿಟ್ಟು ಹೋಗುವುದು. ಇದನ್ನಾದರೂ ನೀವು ಅರ್ಥ ಮಾಡ್ಕೋಬಹುದು ಮಕ್ಕಳೇ. ಇನ್ನೂ ಒಂದು ಅರ್ಥ ಏನೈತಿ? ಇಲ್ಲದಂತಾಗುವುದು. ಇಷ್ಟನ್ನು ನಾನು ನಿಮಗೆ ಹೇಳಿದ ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸರ್, ಲೋಪ ಅಂದ್ರೆ ಕಳೆದು ಹೋಗುವುದು ಅಂತ ಹೇಳಿದ್ರಿ, ಅಥವಾ ಬಿಟ್ಟು ಹೋಗುವುದು ಅಂತ ಹೇಳಿದ್ರಿ, ಇಲ್ಲದಂತಾಗುವುದು ಅಂತನೂ ಹೇಳ್ತಾ ಇದ್ದೀರಿ. ಅದರ ಅರ್ಥವನ್ನ ಏನು ಕಳೆದು ಹೋಗುವುದು, ಏನು ಬಿಟ್ಟು ಹೋಗುವುದು, ಅಥವಾ ಏನು ಇಲ್ಲದಂತಾಗುವುದು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬಂದೇ ಬರುತ್ತೆ ಅಲ್ವಾ ಮಕ್ಕಳೇ? ಆ ಪ್ರಶ್ನೆಗೆ ಉತ್ತರ ಬಹಳ ಸರಳವಾಗಿದೆ, ಹೇಳ್ತೀನಿ ಕೇಳಿ. ನಾವು ಒಂದು ಸಂಧಿ ಪದವನ್ನ ಮಾಡಬೇಕಾದ್ರೆ, ಅದರಲ್ಲೂ ಲೋಪ ಸಂಧಿಯ ಪದವನ್ನ ರಚನೆ ಮಾಡಬೇಕಾದ್ರೆ, ಆ ಪದವನ್ನ ಬಿಡಿಸಿ ಬರೆದಾಗ ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂತಹ ಸ್ವರಾಕ್ಷರ ಕಳೆದು ಹೋಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಲೋಪ ಸಂಧಿಯ ಪದವನ್ನ ನಾವು ಬಿಡಿಸಿ ಬರೆದಾಗ ಅಥವಾ ಲೋಪ ಸಂಧಿಯ ಪದವನ್ನ ರಚಿಸುವಾಗ ಆ ಪೂರ್ವ ಪದ ಏನಿರುತ್ತೆ, ಸಂಧಿ ಪದದ ಮೊದಲನೆಯ ಪದ ಯಾವುದು ಬಿಡಿಸಿದಾಗ? ಪೂರ್ವ ಪದ. ಆ ಪೂರ್ವ ಪದದ ಕೊನೆಯಲ್ಲಿ ನಾವು ಎಂತಹ ಅಕ್ಷರ ಕಾಣ್ತೀವಿ ಅಂತ ಹೇಳಿದ್ರೆ ಸ್ವರಾಕ್ಷರ ಬರೋದನ್ನ ಕಾಣ್ತೀವಿ. ಆ ಸ್ವರಾಕ್ಷರ ಸಂಧಿ ಪದದಲ್ಲಿ ಕಳೆದು ಹೋದ್ರೆ ಅಥವಾ ಸಂಧಿ ಪದದಲ್ಲಿ ಬಿಟ್ಟು ಹೋದ್ರೆ, ಇಲ್ಲದಂತಾದ್ರೆ ನಾವು ಅದನ್ನ ಏನಂತ ಕರಿತೀವಿ? ಲೋಪ, ಲೋಪಸಂಧಿ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಹೋಗ್ತೀವಿ. ಈಗ ಅದರ ವ್ಯಾಖ್ಯಾನವನ್ನ ನಾವು ನೋಡ್ತಾ ಬರೋಣ. ಲೋಪಸಂಧಿ ಅಂದ್ರೆ ಏನು ಅನ್ನೋದನ್ನ ವ್ಯಾಖ್ಯಾನವನ್ನ ಗಮನಿಸಿ ನಾನು ನಿಮಗೆ ಉದಾಹರಣೆಗಳನ್ನ ತೋರಿಸಿಕೊಡ್ತೀನಿ. ಏನಿದೆ ಲೋಪಸಂಧಿಯ ವ್ಯಾಖ್ಯಾನ? ಮೊದಲು ಬರೆಯುತ್ತಾ ಗಮನಿಸೋಣ ಮಕ್ಕಳೇ. ನೋಡಿ, ಸ್ವರದ ಮುಂದೆ ಸ್ವರವು ಬಂದು, ಸ್ವರದ ಮುಂದೆ ಸ್ವರವು ಬಂದು, ಪೂರ್ವ ಪದದ ಕೊನೆಯಲ್ಲಿರುವ, ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು, ಸರಿಯಾಗಿ ಗಮನಿಸ್ತದಿರಿ, ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಸಂಧಿ ಪದದಲ್ಲಿ, ಎಲ್ಲಿ? ಸಂಧಿ ಪದದಲ್ಲಿ ಕಳೆದು ಹೋದರೆ, ಸಂಧಿ ಪದದಲ್ಲಿ ಕಳೆದು ಹೋದರೆ, ಬೇಕಾದ್ರೆ ನೀವು ಇದಕ್ಕೆ ಹೆಸರಿಗೆ ತಕ್ಕಂಗೆನೆ ಆ ಪದನು ಬಳಸಬಹುದು. ಏನನ್ನ? ಅದನ್ನು ಬರೀತೀನಿ ನೋಡಿ ನಾನು. ಲೋಪವಾದರೆ ಅದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಲೋಪಸಂಧಿ ಎನ್ನುವ. ಬಹಳ ಸರಳವಾಗಿ ಅದರ ವ್ಯಾಖ್ಯಾನ ಇದೆ ಮಕ್ಕಳೇ. ಲೋಪಸಂಧಿ ಅಂದ್ರೆ ಏನು ಅನ್ನೋದರ ವ್ಯಾಖ್ಯಾನ ಅತಿ ಸುಲಭವಾಗಿದೆ. ಏನಿದೆ ನೋಡಿ, ಸ್ವರದ ಮುಂದೆ ಸ್ವರವು ಬಂದು. ಸ್ವರದ ಮುಂದೆ ಸ್ವರವು ಅಂದ್ರೆ ಸ್ವರಾಕ್ಷರದ ಮುಂದೆ ಸ್ವರಾಕ್ಷರವು ಬಂದು. ಎಲ್ಲಿ ಬಂದು ಅಂತಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರನೂ ಸ್ವರ ಆಗಿರಬೇಕು, ಉತ್ತರ ಪದದ ಮೊದಲನೆಯ ಅಕ್ಷರವೂ ಕೂಡ ಏನಾಗಿರಬೇಕು?
ಸ್ವರಾಕ್ಷರ ಆಗಿರಬೇಕು. ಅದನ್ನೇ ನಾನು ಇಲ್ಲಿ ಬರೆಸಿರೋದು. ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಕೊನೆಯಲ್ಲಿರುವ, ಪೂರ್ವ ಪದ ಅಂದ್ರೆ ನಾವು ಒಂದು ಸಂಧಿ ಪದವನ್ನ ಬಿಡಿಸಿದಾಗ ನಮಗೆ 2 ಪದಗಳು ಸಿಗ್ತವೆ. ನಾನು ಇದರ ಬಗ್ಗೆ ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ನಿಮಗೆ ತಿಳಿಸಿದೆ ನಿಮ್ಮ ಮಕ್ಕಳೇ. ಮೊದಲನೇ ಪದಕ್ಕೆ ಪೂರ್ವ ಪದ ಅಂತೀವಿ, ಎರಡನೆಯ ಪದಕ್ಕೆ ಉತ್ತರ ಪದ ಅಂತೀವಿ. ಹಾಗಾದ್ರೆ ಎಲ್ಲಿ ಬಂದಿರುವಂತಹ ಸ್ವರ ಮೊದಲನೇ ಪದ, ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರವು ಅಥವಾ ಸ್ವರಾಕ್ಷರವು ಎಲ್ಲಿ ಕಳೆದು ಹೋಗುತ್ತೆ? ಸಂಧಿ ಪದದಲ್ಲಿ ಕಳೆದು ಹೋದರೆ, ಪೂರ್ವ ಪದದ ಕೊನೆಯಲ್ಲಿ ಬಂದಿರುವಂತಹ ಸ್ವರಾಕ್ಷರ ನಾವು ಕೂಡಿಸಿ ಬರೆದಾಗ, ಅಂದ್ರೆ ಪೂರ್ವ ಪದ ಉತ್ತರ ಪದವನ್ನ ಕೂಡಿಸಿ ಸಂಧಿ ಪದವನ್ನಾಗಿ ಬರೆದಾಗ, ಸಂಧಿ ಪದದಲ್ಲಿ ಆ ಅಕ್ಷರ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಬಂದಿರುವಂತಹ ಸ್ವರ ಕಳೆದು ಹೋಗುತ್ತೆ ಅಥವಾ ಲೋಪವಾಗುತ್ತೆ. ಆ ರೀತಿ ಕಳೆದು ಹೋದರೆ ಅಥವಾ ಲೋಪವಾದರೆ ನಾವು ಅದನ್ನ ಎಂತಹ ಸಂಧಿ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಇದನ್ನ ಕೇವಲ ವ್ಯಾಖ್ಯಾನದ ಮೂಲಕ ನಿಮಗೆ ಅರ್ಥೈಸೋದಕ್ಕಿಂತನೂ ಮಕ್ಕಳೇ, ನಾನೀಗ ಅದಕ್ಕೆ ಸಂಬಂಧಪಟ್ಟಂತಹ 1-2 ಉದಾಹರಣೆಗಳನ್ನ ನಿಮಗೆ ತೋರಿಸೋದಕ್ಕೆ ಮುಂದಾಗ್ತೀನಿ ಮಕ್ಕಳೇ. ಹೇಗೆ ಲೋಪ ಸಂಧಿಯಲ್ಲಿ ಬಂದಿರತಕ್ಕಂತಹ ಪದ ಏನು, ಅದರಲ್ಲೂ ಪೂರ್ವ ಪದದ ಕೊನೆಯಲ್ಲಿ ಬರುವಂತಹ ಸ್ವರ ಹೇಗೆ ಕಳೆದು ಹೋಗುತ್ತೆ, ಇದು ಹೇಗೆ ಸ್ವರ ಸಂಧಿ ಅನಿಸ್ಕೊಂಡಿದೆ ನಮಗೆಲ್ಲ ಗೊತ್ತಾಗಬೇಕಲ್ಲ. ನೋಡಿ, ಈಗ ಅದಕ್ಕೆ 1ನೇ ಉದಾಹರಣೆ ತಗೊಳ್ತೀನಿ, ಲೋಪ ಸಂಧಿಗೆ ಸಂಬಂಧಪಟ್ಟಿದ್ದು. ಯಾವುದು ಅಂತ ಹೇಳಿದ್ರೆ ಪದ ನಾನು ಬರೀತಿರೋದು ಮಾತಿಲ್ಲ. ಏನ್ ಬರದೆ ನಾನು? ಮಾತಿಲ್ಲ. ನಿಮಗೆಲ್ಲ ಕೂಡ ಗೊತ್ತಿರಬೇಕು, ಮಾತಿಲ್ಲ ಅನ್ನೋ ಪದ ಇದು ಸಂಧಿ ಪದ ಆಗಿದೆ. ಏನಾಗಿದೆ? ಸಂಧಿ ಪದ. ನಾನು ಈಗ ಇದನ್ನ ಪೂರ್ವ ಪದ ಉತ್ತರ ಪದವನ್ನಾಗಿ ಬಿಡಿಸ್ತೀನಿ. ಮಾತಿಲ್ಲ ಪದವನ್ನ ಬಿಡಿಸಿದರೆ ನಮಗೆ ಪೂರ್ವ ಪದ ಸಿಗೋದೇನು? ನೀವೆಲ್ಲರೂ ಕೂಡ ಸರಿಯಾಗಿ ಗಮನಿಸಿ. ಮಾತು ಅನ್ನೋದು ಪೂರ್ವ ಪದ, ಅಧಿಕ್ ಇಲ್ಲ ಅನ್ನೋದೇನಾಗಿದೆ? ಉತ್ತರ ಪದವಾಗಿದೆ. ಸರಿಯಾಗಿ ಗಮನಿಸ್ತದ್ರಿ? ಇಲ್ಲಿ ಮಾತಿಲ್ಲ ಅನ್ನೋದು ಸಂಧಿ ಪದ ಮಕ್ಕಳೇ. ಇದನ್ನ ಬಿಡಿಸಿದಾಗ ಮಾತು ಅನ್ನೋದು ಸಿಗುತ್ತೆ. ಈ ಮಾತು ಅನ್ನೋದು ಪೂರ್ವ ಪದ, ಇಲ್ಲ ಅನ್ನೋದು ಎಂತಹ ಪದ? ಉತ್ತರ ಪದ. ಇದು ಮೊದಲನೇ ಪದ, ಇದು 2ನೇ ಪದ ಅಥವಾ ಉತ್ತರ ಪದ. ಈಗ ಗಮನ ಕೊಡಿ, ಮಾತಿಲ್ಲ ಪದ ನಮಗೆ ಲೋಪಸಂಧಿಗೆ ಉದಾಹರಣೆಯಾಗಿದೆ. ಅಂದ್ರೆ ಇದು ಹೇಗೆ ಲೋಪಸಂಧಿ ಆಗುತ್ತೆ ಅದನ್ನು ನಾನು ಈಗ ನಿಮಗೆ ಬಿಡಿಸಿ ತೋರಿಸೋದ್ರ ಮೂಲಕ ಅರ್ಥಪಡಿಸ್ತೀನಿ. ಗಮನ ಕೊಡಿ. ಸಂಧಿ ಪದ ನಡೆಯೋದು ಎಲ್ಲಿ, ಸಂಧಿ ಕ್ರಿಯೆ ನಡೆಯೋದು ಎಲ್ಲಿ ಅನ್ನೋದನ್ನ ನಾನು ಈ ಮುಂಚೆ ಹೇಳಿದ್ದೀನಿ. ಎಲ್ಲಿ ನಡೆದಿದ್ದಿ ಸಂಧಿ ಕ್ರಿಯೆ? ಪೂರ್ವ ಪದದ ಕೊನೆಯ ಅಕ್ಷರ ಹಾಗೇನೆ ಉತ್ತರ ಪದದ ಮೊದಲನೆಯ ಅಕ್ಷರಗಳಲ್ಲಿ ಸಂಧಿ ಕ್ರಿಯೆ ನಡೆದಿದ್ದಿ ಅಥವಾ ಸಂಧಿ ಕೆಲಸ ನಡೆದಿದ್ದಿ. ಹೀಗೆ ಸಂಧಿ ಕ್ರಿಯೆ ನಡೀಬೇಕಾದ್ರೆ ಪೂರ್ವ ಪದದ ಕೊನೆಯಲ್ಲಿ ಬಂದಿರುವಂತಹ ಸ್ವರಾಕ್ಷರ ಸಂಧಿ ಪದದಲ್ಲಿ ಕಳೆದೋಗುತ್ತೆ. ಹಾಗಾಗಿ ಇದು ಲೋಪಸಂಧಿಗೆ ಉದಾಹರಣೆ. ಅದಕ್ಕಿಂತ ಮುಂಚೆ ಮಕ್ಕಳೇ, ಲೋಪಸಂಧಿ ಅಂದ್ರೆ ನಾವು ಸ್ವರಸಂಧಿ ಅಂತ ಹೇಳಿದೀವಿ. ನಮಗೆ ಎರಡೂ ಕಡೆಗೂ ಸ್ವರಾಕ್ಷರಗಳು ಬರಬೇಕು. ಮೊದಲು ನಾವು ಅದನ್ನ ಗಮನಿಸೋಣ, ಸ್ವರಾಕ್ಷರ ಬಂದಿದೆನೋ ಬಂದಿಲ್ವೋ. ಈಗ ನಾನು ಅದನ್ನು ಬಿಡಿಸಿ ಬಂದಿದೆನೋ ಇಲ್ವೋ ಅನ್ನೋದನ್ನ ಗಮನಿಸ್ತೀನಿ, ನೀವು ಕೂಡ ಗಮನಿಸಿ. ನೋಡಿ, ಪೂರ್ವ ಪದ ಯಾವುದು ಹೇಳಿ? ಮಾತು. ಇದನ್ನು ನಾನು ಬಿಡಿಸಿದಾಗ ಹೇಗೆ ಬಿಡಿಸೋದು ಎಲ್ಲರೂ ಗಮನಿಸಿ. ಮಾ, ಮಾತು ಅನ್ನೋದರಲ್ಲಿ ಮೊದಲನೇ ಅಕ್ಷರ ವ್ಯಂಜನ ಮಾ. ಆಮೇಲೆ ಮಾ ದೀರ್ಘ ಆಗ್ಬೇಕಂದ್ರೆ ಯಾವ ಸ್ವರ ಸೇರಿಸ್ಬೇಕು? ದೀರ್ಘ ಸ್ವರ ಆ, ಮಾ. ರೈಟ್. ಇದಾದ್ಮೇಲೆ ಮುಂದಿನ ಅಕ್ಷರ ಯಾವ್ದೈತಿ? ತು. ತು ಅಂದ್ರೆ ವ್ಯಂಜನ ಯಾವುದು? ತಾ. ಈಗ ಅದು ತು ಆಗಬೇಕು ಅಂದ್ರೆ ಯಾವ ಸ್ವರ ಸೇರಿಸ್ಬೇಕು ನಾವು? ನಿಮಗೆಲ್ಲರಿಗೂ ಕೂಡ ಗೊತ್ತೈತಿ, ಉ. ಮಾತು ಅನ್ನೋ ಪದವನ್ನ ಗುಣಿತಾಕ್ಷರಗಳ ರೀತಿಯಲ್ಲಿ ನಾನು ಬಿಡಿಸಿಕೊಂಡಿದ್ದೀನಿ. ಪೂರ್ವ ಪದ ಬಿಡಿಸಿದೆ ಮಕ್ಕಳೇ. ಈಗ ಇದೇ ರೀತಿ ಇಲ್ಲ ಅನ್ನುವಂತಹ ಉತ್ತರ ಪದವನ್ನು ಕೂಡ ಬಿಡಿಸ್ಕೋಬೇಕು. ನೋಡಿ, ಈಗ ಬಿಡಿಸ್ತೀನಿ. ಮೊದಲಿಗೆ ಈ. ಗಮನ ಇರಲಿ, ಈ ಅನ್ನೋದು ಸ್ವರ, ನಾವಿದಕ್ಕೆ ಬೇರೆ ಏನೂ ಸೇರಿಸಲ್ಲ, ಹೇಗಿರುತ್ತೋ ಹಾಗೆ. ನಂತರದಲ್ಲಿ
ಮುಂದಿನ ಪದ ಅಕ್ಷರ ಯಾವುದೈತಿ? ಲಾ ಇದೆ. ಲಾ ಬಿಡಿಸಿದೆ ನಾನು ವ್ಯಂಜನಾಕ್ಷರ ಅರ್ಧಾಕ್ಷರದಲ್ಲಿ. ಮತ್ತೆ ಲಾಗೆ ಲಾವತ್ತು ಬಂದಿರೋದ್ರಿಂದ ನಾವು ಇನ್ನೊಂದು ಸಲ ಅದನ್ನ ಲಾ ಅಕ್ಷರವನ್ನ ಬರೀಬೇಕಾಗುತ್ತೆ ಒತ್ತಕ್ಷರವಾಗಿ. ಲಾಗೆ ಲಾ. ಲಾ ಆಗಬೇಕು ಅಂದ್ರೆ ಕೊನೆಗೆ ಸೇರಿಸಬೇಕಾಗಿರೋ ಸ್ವರ ಏನು? ಆ. ನಾವು ಪೂರ್ವ ಪದವನ್ನು ಬಿಡಿಸಿದ್ವಿ, ಉತ್ತರ ಪದವನ್ನು ಬಿಡಿಸಿದ್ವಿ. ಈಗ ನಾವು ಮುಂದೆ ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ, ಸಂಧಿ ಕ್ರಿಯೆ ನಡೆಯೋದು ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೆಯ ಅಕ್ಷರಗಳಲ್ಲಿ. ಆ ಅಕ್ಷರಗಳನ್ನ ನಾವು ಗುರ್ತು ಮಾಡ್ಕೋಬೇಕು. ಅಂದ್ರೆ ಅದನ್ನೊಂದು ಬಾಕ್ಸ್ ಆದ್ರೂ, ಪಟ್ಟಿಯನ್ನು ಅಥವಾ ಒಂದು ವೃತ್ತವನ್ನು ಅದಕ್ಕೆ ಹಾಕೋಣ. ಇಲ್ಲಿ ನೋಡಿ, ಪೂರ್ವ ಪದದ ಕೊನೆಯ ಅಕ್ಷರ ಅಂದ್ರೆ ಇದೆ ತಾನೇ? ಯಾವುದು? ಉ. ಪೂರ್ವ ಪದದ ಕೊನೆಯ ಅಕ್ಷರ ಇದು. ಉತ್ತರ ಪದದ ಮೊದಲನೆಯ ಅಕ್ಷರ ಯಾವುದು? ಇಲ್ಲಿದೆ. ಯಾವುದಿದೆ? ಇ. ಈಗ ನೀವೇ ಸರಿಯಾಗಿ ಗಮನಿಸಿ ಮಕ್ಕಳೇ, ಉ ಮತ್ತೆ ಇ ಎರಡು ಎಂತಹ ಅಕ್ಷರಗಳು ವರ್ಣಮಾಲೆಯಲ್ಲಿ? ಸ್ವರಾಕ್ಷರಗಳು ಆಗಿದ್ದಾವೆ. ಹೌದೋ ಇಲ್ವೋ? ನೋಡಿ, ಉ ಅನ್ನೋದು ಏನಾಗಿದೆ? ಸ್ವರಾಕ್ಷರ ಆಗಿದೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ಇ ಅನ್ನೋದು ಕೂಡ ಏನಾಗಿದೆ? ಅದು ಕೂಡ ಸ್ವರಾಕ್ಷರ ಆಗಿದೆ ಅಲ್ವಾ? ನೋಡಿ, ನಾನು ಲೋಪಸಂಧಿಗೆ ಏನಂತ ಹೇಳಿದ್ದೀನಿ? ಸ್ವರಸಂಧಿ ಅಂತ ಹೇಳಿದೆ. ಸ್ವರಸಂಧಿ ಅಂದ್ರೆ ಮತ್ತೆ ಈಗ ನಮಗೆ ಪೂರ್ವ ಪದದ ಕೊನೆಯಲ್ಲೂ ಸ್ವರಾಕ್ಷರ ಬಂದಿದೆ, ಉತ್ತರ ಪದದ ಮೊದಲಿಗೂ ಕೂಡ ಏನ್ ಬಂದಿದೆ? ಸ್ವರಾಕ್ಷರ ಬಂದಿದೆ. ಎರಡೂ ಕಡೆಗೂ ಸ್ವರ ಬಂದಿರೋದ್ರಿಂದ, ಸ್ವರಾಕ್ಷರಗಳು ಬಂದಿರೋದ್ರಿಂದ ಇದು ಸ್ವರಸಂಧಿ. ಈಗ ಸ್ವರಸಂಧಿ ಅನ್ನೋದು ನಮಗೆ ಖಚಿತವಾಯಿತು, ಕನ್ಫರ್ಮ್ ಆಯಿತು ಅಲ್ವಾ? ಈಗ ಇಲ್ಲಿ ನಮಗೆ ಲೋಪಸಂಧಿ ಆಗಿದೆ ಅಂತಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಬಂದಿರುವ ಸ್ವರ ಯಾವುದೈತಿ ಹೇಳ್ರಿ? ಇಲ್ಲಿ ಉ. ಇದು ಸಂಧಿ ಪದದಲ್ಲಿ ಕಳೆದು ಹೋಗುತ್ತೆ. ಪೂರ್ವ ಪದದ ಕೊನೆಯ ಅಕ್ಷರ ಸಂಧಿ ಪದದಲ್ಲಿ ಕಳೆದು ಹೋಗುತ್ತೆ ಅಥವಾ ಲೋಪವಾಗುತ್ತೆ ಅಂತಂದ್ರೆ ಅದೇ ಲೋಪಸಂಧಿ. ಆಮೇಲೆ ಒಂದು ವಿಷಯ ನೆನಪಿಟ್ಕೋಬೇಕು ಮಕ್ಕಳೇ, ಯಾವುದೇ ಒಂದು ಅಕ್ಷರ ಕಳೆದು ಹೋಗ್ಲಿ ಅಥವಾ ಬರಲಿ ಹೊಸದಾಗಿ, ನಮಗೆ ಮೂಲ ಅರ್ಥ ಕೆಡಬಾರದು. ಮೂಲ ಅರ್ಥ ಕೆಡುವಂತಿದ್ರೆ ಸಂಧಿಯನ್ನ ನಾವು ಮಾಡೋದಿಲ್ಲ. ಮೂಲ ಅರ್ಥಕ್ಕೆ ಧಕ್ಕೆ ಬಾರದಂತೆ, ತೊಂದರೆ ಬಾರದಂತೆ ಅಕ್ಷರಗಳು ಸೇರುವಿಕೆ ಇದೆಯಲ್ಲ, ಅದಕ್ಕೆ ನಾವು ಸಂಧಿ ಅಂತ ಹೇಳಿ ಕರಿತೀವಿ. ಅದು ಈಗ ನಾವು ನೋಡೋದಾದ್ರೆ ಲೋಪಸಂಧಿ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟು ಹೋಗುತ್ತೆ, ಇಲ್ಲಿ ಇಲ್ಲದಂತಾಗುತ್ತೆ, ಕಳೆದು ಹೋಗುತ್ತೆ. ಎಲ್ಲಿ ಕಳೆದೋಗುತ್ತೆ ಅಂದ್ರೆ ಸಂಧಿ ಪದದಲ್ಲಿ ಕಳೆದೋಗುತ್ತೆ. ಅದು ಹೆಂಗೆ ಕಳೆದೋಗಿದೆ ನಮಗೆ ಗೊತ್ತಾಗಬೇಕು ಅಂದ್ರೆ, ಈಗ ಪೂರ್ವ ಪದ ಉತ್ತರ ಪದವನ್ನು ಹೇಗೆ ಬಿಡಿಸಿಕೊಂಡ್ವೋ ಹಾಗೆ ಸಂಧಿ ಪದವನ್ನು ಕೂಡ ಬಿಡಿಸ್ಬೇಕು ನಾವೀಗ. ಅವಾಗ ನಮಗೆ ತಿಳಿಯುತ್ತೆ. ಈಗ ಸಂಧಿ ಪದವನ್ನ ಬಿಡಿಸೋಣ ಬನ್ನಿ ಮಕ್ಕಳೇ. ನೋಡಿ, ಮೊದಲೇನಿದೆ? ಮಾ ಇದೆ ಅಲ್ವಾ? ಸರಿ. ಆಮೇಲೆ ಮಾ ಏನಾಗಿದೆ? ದೀರ್ಘ ಆಗಿದೆ. ಅಂದ್ರೆ ಮಾ ಅವಕಪ್ಪ ಅಂದ್ರೆ ಅಲ್ಲಿ ಆ ಸೇರಿಸ್ಬೇಕು. ಸೇರಿಸಿದೀವಿ. ನಂತರದಲ್ಲಿ ಎರಡನೇ ಅಕ್ಷರ ಯಾವುದೈತಿ? ತಾ ಬರದ್ವಿ. ತಾ ಇದ್ದದ್ದು ತೀ ಆಗಬೇಕು. ತೀ ಇದೆ ಅಲ್ಲಿ ಅಕ್ಷರ. ತೀ ಆಗ್ಬೇಕಂದ್ರೆ ತಾಗೆ ಏನು ಸ್ವರ ಸೇರಿಸ್ಬೇಕು? ಇ ಅನ್ನುವಂತಹ ಸ್ವರ ಸೇರಿಸ್ಬೇಕು. ಮುಂದಿನ ಅಕ್ಷರ ಏನು? ಲಾ ಇದೆ. ಲಾ ಬರೆದ್ವಿ, ಗಮನಿಸಿ. ಆಮೇಲೆ ಲಾಗೆ ಮತ್ತೆ ಏನಿದೆ? ಲಾದೆ ಒತ್ತಕ್ಷರ ಇರೋದ್ರಿಂದ ಇನ್ನೊಂದ್ಸಲ ಬರ್ಕೊಳ್ಳೋಣ, ಲ. ಆಮೇಲೆ ಅದು ಆ ಸ್ವರ, ಇಲ್ಲಿ ಜಾಗ ಇಲ್ಲ, ನಾನು ಪಕ್ಕದಲ್ಲಿ ಬರೀತೀನಿ ಮಕ್ಕಳೇ. ಕೊನೆಗೆ ಸೇರಿಸಬೇಕಾಗಿರೋದೇನು? ಆ. ನಾವೀಗ ಸಂಧಿ ಪದವನ್ನು ಕೂಡ ಅದರಲ್ಲಿ ಬಂದಿರೋ ಅಕ್ಷರಗಳನ್ನ ಬಿಡಿಸಿಕೊಂಡದ್ದಾಯ್ತು. ಈಗ ನಮ್ಮ ಕೆಲಸ ಏನು ಅಂದ್ರೆ ಗುರುತು ಹಾಕೋದು, ಗುರುತು ಹಿಡಿಯೋದು. ಪೂರ್ವ ಪದದ ಕೊನೆಯ ಸ್ವರ ಏನಾಗುತ್ತೆ? ಲೋಪ ಆಗುತ್ತೆ. ಅದು ಹೇಗೆ ಲೋಪ ಆಗಿದೆ ಅನ್ನೋದನ್ನ ಕಂಡುಹಿಡಿಬೇಕು ಅಂದ್ರೆ ನೀವು ಒಂದು ಸರಳವಾದ ಕೆಲಸ ಮಾಡಬಹುದು. ಏನ್ ಕೆಲಸ ಮಾಡಬಹುದು ಅಂದ್ರೆ, ಪೂರ್ವ ಪದವನ್ನು ಏನ್ ಬಿಡಿಸಿದಿರಲ್ಲ ಮಕ್ಕಳೇ, ಆ ಅಕ್ಷರಗಳನ್ನ ನೋಡ್ತಾ ಅದೇ ಅಕ್ಷರ ಸಂಧಿ ಪದದಲ್ಲೂ ಕೂಡ ಬಂದಿತ್ತು ಅಂದ್ರೆ ನೀವು ಅವನ್ನ ಹೊಡೆದಾಕ್ತಾ ಹೋಗಲಿ, ಕ್ಯಾನ್ಸಲ್ ಮಾಡ್ತಾ ಹೋಗಲಿ.
ಅವಾಗ ನಿಮಗೆ ಆ ಸ್ವರ ಕಳೆದೋಗಿದೆನೋ ಅಥವಾ ಇದೇನೋ ಅನ್ನೋದು ಗೊತ್ತಾಗ್ತಾ ಹೋಗ್ತತಿ. ಈಗ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಪೂರ್ವ ಪದವನ್ನು ಮೊದಲು ಗಮನಿಸಬೇಕು. ಏನಿದೆ ಪೂರ್ವ ಪದದಲ್ಲಿ? ಮೊದಲನೇ ಅಕ್ಷರ ಮಾ ಇದೆ. ಇಲ್ಲಿ ಮಾ ಇದೆ ಅಂದ್ರೆ ಇಲ್ಲೂ ಮಾ ಈತ ನೋಡ್ಕೋಬೇಕು. ಇದೆ ಅಲ್ಲ ನೋಡಿ, ಮಾಗೆ ಮಾ ಹೊಡೆದಾಕ್ರಿ, ಕ್ಯಾನ್ಸಲ್ ಮಾಡಿ. ಒಂದೇ ತರ ಅಕ್ಷರಗಳು ಸಿಕ್ಕು ಅಂದ್ರೆ ಹೊಡೆದಾಕ್ರಿ, ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ಮುಂದೆ ನೋಡಿ, ಆ ಇದೆ, ಇಲ್ಲಿ ದೀರ್ಘ ಸ್ವರ ಆ ಇದೆ, ಒಂದೇ ತರ ಇದ್ದಿದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ, ಹೊಡೆದಾಕಿದ್ವಿ. ಮುಂದಕ್ಕೆ ನೋಡ್ರಿ, ತಾ ಇದೆ, ತಾ ಇದೆ, ಹೊಡೆದಾಕಿದೀವಿ. ಮುಂದಿನ ಅಕ್ಷರ ನೋಡ್ರಿ ಏನೈತಿ, ಇದು ಪೂರ್ವ ಪದದ ಕೊನೆಯ ಅಕ್ಷರ ಉ. ಇದು ಸಂಧಿ ಪದದಲ್ಲಿ ಕಳೆದೋಗಿರುತ್ತೆ. ಈಗ ನೋಡಿ, ಉ ಇಲ್ಲಿದೆ, ನಂತರದ ಅಕ್ಷರನೇ ಉ ಬಂದಿರಬೇಕಾಗಿತ್ತು. ಬಂದಿದೆನಾ? ಇಲ್ಲಿ ಈ ಜಾಗದಲ್ಲಿ ಬಂದಿದೆನಾ? ಉ ಅನ್ನುವಂತಹ ಅಕ್ಷರ ಬಂದಿದೆನಾ? ಬಂದಿಲ್ಲ. ಅಂದ್ರೆ ನಿಮಗೀಗ ಅರ್ಥವಾಯಿತು, ಪೂರ್ವ ಪದದ ಕೊನೆಯ ಸ್ವರ ಅಕ್ಷರ ನಮಗೆ ಸಂಧಿ ಪದದಲ್ಲಿ ಏನಾಗೋಯಿತು? ಲೋಪ ಆಯಿತು. ಲೋಪ ಆಯಿತು ಅಂದ್ರೆ ಏನಾಯ್ತು? ಕಳೆದು ಹೋಯಿತು. ಕಳೆದೋಯ್ತು ಅಂದ್ರೆ ಬಿಟ್ಟು ಹೋಯಿತು ಅಥವಾ ಇಲ್ಲದಂತಾಯಿತು. ಸಂಧಿ ಪದದಲ್ಲಿ ಅದು ಕಳೆದು ಹೋದರೆ, ಬಿಟ್ಟು ಹೋದ್ರೆ ಅಥವಾ ಇಲ್ಲದಂತಾದ್ರೆ ಅದೇ ಯಾವ ಸಂಧಿ? ಲೋಪ ಸಂಧಿ. ನೋಡಿ, ಈಗ ಇಲ್ಲಿ ಊ ಇದೆ, ಇಲ್ಲಿ ಊ ನಮಗೆ ಸಿಕ್ಕಿಲ್ಲ, ಇಲ್ವೇ ಇಲ್ಲ. ಹಾಗಾಗಿ ನೀವು ಇದನ್ನ ಏನ್ ಮಾಡಿ, ಇಂಟು ಗುರುತು ಹಾಕೊಳ್ಳಿ ಗೊತ್ತಾಗೋದಿಕ್ಕೆ. ಓ, ಊ ಅನ್ನುವಂತಹ ಸ್ವರ ನಮಗೆ ಸಂಧಿ ಪದದಲ್ಲಿ ಕಳೆದೋಯ್ತು. ಆಮೇಲೆ ಮುಂದಿನ ಅಕ್ಷರಕ್ಕೆ ಬರ್ರಿ, ಇದು ಮುಗೀತು, ಇಲ್ಲಿಗೆ ಬರ್ರಿ. ಇಲ್ಲಿ ಯಾವ್ದಿದೆ? ಉತ್ತರ ಪದದಲ್ಲಿ ಈ ಇದೆ. ಇಲ್ಲಿದೆನಾ? ಓ ಇದೆ. ಈಗೆ ಈ ಕ್ಯಾನ್ಸಲ್ ಮಾಡ್ರಿ, ಹೊಡೆದಾಕ್ರಿ. ಆಮೇಲೆ ಲಾ ಇದೆ, ಇಲ್ಲೂ ಲಾ ಇದೆ. ಇಲ್ಲಿ ಲಾ ಇದೆ, ಇಲ್ಲೂ ಲಾ ಇದೆ. ಇಲ್ಲಿ ಆ ಇದೆ, ಇಲ್ಲಿ ಆ ಇದೆ. ನೋಡಿ, ಎಲ್ಲ ಅಕ್ಷರಗಳು ಕೂಡ ನಾವು ಒಂದೇ ತರ ಸಿಕ್ಕದ್ದಕ್ಕ ಅವನ್ನು ಹೊಡೆದಾಕಿದೀವಿ. ಆದ್ರೆ ನಮಗೆ ಲೋಪ ಆಗಿದ ಅಕ್ಷರ ಯಾವುದು? ಕಳೆದು ಹೋಗಿದ್ದ ಅಕ್ಷರ ಯಾವುದು? ಉ. ಈ ಉ ಅನ್ನೋದು ಎಲ್ಲಿ ಬಂದಿರತಕ್ಕಂತಹ ಅಕ್ಷರ? ಕಣ್ಣೆದುರಿಗೆ ಕಾಣ್ತಾ ಇದೆ. ಪೂರ್ವ ಪದದ ಕೊನೆಯ ಅಕ್ಷರವಾಗಿ ಸಿಕ್ಕಿರ್ತಕ್ಕಂಥದ್ದು ಉ ಅನ್ನುವಂತಹ ಸ್ವರಾಕ್ಷರ. ಈ ಸ್ವರಾಕ್ಷರ ಸಂಧಿ ಪದದಲ್ಲಿ ಕಳೆದು ಹೋಗಿದ್ರಿಂದ, ಇದು ಸ್ವರಾಕ್ಷರ ಆಗಿದ್ರಿಂದ ನಾವು ಅದಕ್ಕೆ ಲೋಪ ಸಂಧಿ. ಸ್ವರಾಕ್ಷರ ಕಳೆದೋಗೋದ್ರಿಂದ ಅದಕ್ಕೆ ಇನ್ನೊಂದು ಹೆಸರು ಸ್ವರಲೋಪ ಸಂಧಿ. ಯಾಕೆ ಸ್ವರಲೋಪ ಸಂಧಿ ಅನ್ನೋದು ಗೊತ್ತಾಯ್ತಲ್ಲ? ಬೇರೆ ಯಾವ ಅಕ್ಷರನೂ ಲೋಪ ಆಗಲ್ಲ. ಸ್ವರಾಕ್ಷರಗಳಲ್ಲೇ ಯಾವುದಾದ್ರೂ ಒಂದು ಅಕ್ಷರ ಪೂರ್ವ ಪದದ ಕೊನೆಗೆ ಬಂದಿರತತಿ. ಆ ಅಕ್ಷರ ಸಂಧಿ ಪದದಲ್ಲಿ ಕಳೆದು ಹೋಗೋದ್ರಿಂದ, ಲೋಪವಾಗೋದ್ರಿಂದ ಅದು ಯಾವ ಸಂಧಿ? ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ನೀವು ಇದನ್ನ ಬರೆದಾದ್ಮೇಲೆ ಏನ್ ಮಾಡಬೇಕು? ಮುಂದಕ್ಕೆ ಸಮ ಚಿಹ್ನೆ ಹಾಕಿ ಲೋಪ ಸಂಧಿ ಅನ್ನೋದನ್ನ ಹೆಸರಿಸಬೇಕು. ಗೊತ್ತಾಯ್ತು ಮಕ್ಕಳೇ? ಲೋಪ ಸಂಧಿ ಅಥವಾ ನೀವು ಸ್ವರಲೋಪ ಸಂಧಿ ಅಂತನೂ ಕೂಡ ಹೇಳ್ಬೋದು. ಆ ಸ್ವರಲೋಪ ಸಂಧಿ ಅಂತ ಹೆಸರಿಸಬೇಕಾದ್ರೆ ಇನ್ನೂ ಒಂದು ಜಾಣತನನೂ ಕೂಡ ನೀವು ಉಪಯೋಗಿಸಬಹುದು. ಅದೇನು ಅಂತ ಹೇಳಿದ್ರೆ, ಯಾವ ಅಕ್ಷರ ಲೋಪವಾಗಿರುತ್ತೋ ಆ ಅಕ್ಷರದಿಂದ ಅದನ್ನ ಸ್ವರಲೋಪ ಸಂಧಿ ಅಂತ ಗುರುತಿಸಬೇಕು. ಈಗ ಉದಾಹರಣೆಗೆ, ಈಗ ಪೂರ್ವ ಪದದ ಕೊನೆಯಲ್ಲಿ ಲೋಪ ಆಗಿರೋ ಅಕ್ಷರ ಯಾವುದು? ಉ. ಹಾಗಾಗಿ ನಾವು ಬರೇ ಲೋಪ ಸಂಧಿ ಅನ್ನೋ ಬದಲು ಅದನ್ನ ಏನಂತ ಅನ್ನಬಹುದು? ಊಕಾರ ಲೋಪ ಸಂಧಿ. ಸ್ವಲ್ಪ ಗಮನಿಸಿ ಮಕ್ಕಳೇ, ಊಕಾರ ಲೋಪ ಸಂಧಿ. ನೋಡಿ, ಹಿಂಗೂ ಕೂಡ ನೀವು ಅದನ್ನ ಹೆಸರಿಸಬಹುದು. ನಮಗೆ ಯಾವ ಸ್ವರಾಕ್ಷರ ಲೋಪ ಆಯಿತು? ಉ ಅನ್ನುವಂತಹ ಸ್ವರಾಕ್ಷರ ಲೋಪ ಆಯಿತು. ಹಾಗಾಗಿ ಊಕಾರ ಲೋಪ ಸಂಧಿ ಅಥವಾ ಸ್ವರಲೋಪ ಸಂಧಿ ಅಥವಾ ಲೋಪ ಸಂಧಿ ಅಂತ ನೀವು ಹೆಸರಿಸಬಹುದು. ಸಹಜವಾಗಿ ಕರೆಯೋ ಹೆಸರು ಲೋಪ ಸಂಧಿ. ಲೋಪ ಪದದ ಅರ್ಥ ಕಳೆದು ಹೋಗೋದು, ಬಿಟ್ಟು ಹೋಗೋದು, ಇಲ್ಲದಂತಾಗುವುದು ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಇದು ನಿಮಗೆ ಬಹುಶಃ ವಿಷಯ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಮಕ್ಕಳೇ. ಈ ರೀತಿಯಾಗಿ ಗುಣಿತಾಕ್ಷರಗಳ ರೀತಿ ಬರ್ಕೊಂಡು ಅವುಗಳನ್ನ ಒಂದಕ್ಕೊಂದು ಅಕ್ಷರ, ಪೂರ್ವ ಪದನ ಮೊದಲು ನೋಡ್ಬೇಕು. ಇದು ಎಚ್ಚರ ಇಟ್ಕೊಳ್ಳಿ, ನೀವು ಸಂಧಿ ಪದ ನೋಡಬಾರದು. ಮೊದಲಿಗೆ ಎಲ್ಲಿಂದ ನೋಡ್ಕೊಂತ ಹೋಗ್ಬೇಕು? ಮೊದಲನೇ ಗಮನ ಪೂರ್ವ ಪದದ ಅಕ್ಷರಗಳ ಮೇಲೆ. ಪೂರ್ವ ಪದ ನೋಡಿಕೊಂಡು ಅದರಂತೆ ಸಂಧಿ ಪದದಲ್ಲಿ ಐತೋ ಇಲ್ಲೋ ಅಂತ ಹೇಳಿ ನೀವು ನೋಡಿ ಅದನ್ನ ಒಡೆದಾಕ್ತಾ ಹೋಗ್ಬೇಕು. ಆದ್ರೆ ಇಲ್ಲಿ ಇನ್ನೂ ಒಂದು ವಿಷಯ ಹೇಳ್ತೀನಿ ಮಕ್ಕಳೇ.
ಈ ತರ ಹೊಡೆದು ಹಾಕುವಂತಹ ಒಂದು ವಿಧಾನ ಏನಿದೆ ಎಲ್ಲಾ ಸಂಧಿಗಳಿಗೂ ಕೂಡ ಅನ್ವಯ ಆಗುವುದಿಲ್ಲ. ನಿಮಗೆ ಯಾವ್ಯಾವ ಸಂಧಿಗೆ ಅನ್ವಯ ಆಗುತ್ತೆ, ಯಾವ ತರ ಈ ಹೊಡೆದು ಹಾಕುವ ಕ್ರಮವನ್ನು ನಾವು ಅನುಸರಿಸಬಹುದು ಅಥವಾ ಪರೀಕ್ಷಿಸಬಹುದು ಅನ್ನೋದನ್ನ ಇಡೀ ನನ್ನ ಸಂಧಿಗಳ ವಿಷಯವನ್ನು ನೀವು ಪೂರ್ತಿಯಾಗಿ ಗಮನಿಸಬೇಕು. ಸಂಸ್ಕೃತ ಸಂಧಿಯ ಕೊನೆ ಸಂಧಿ ಮುಗಿಯವರೆಗೂ ಕೂಡ. ಆವಾಗ ನಿಮಗೆ ಇದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಮಕ್ಕಳೇ. ಇದು ಎಲ್ಲೋ ಒಂದ್ ಕಡೆಗೆ ನಿಮಗೆ ಸುಲಭವಾಗಿ ಸಂಧಿಯನ್ನ ಗೊತ್ತು ಮಾಡೋದಕ್ಕೆ ಅಥವಾ ಕಂಡುಹಿಡಿಯೋದಕ್ಕೆ ಸುಲಭ ಮಾರ್ಗ ಅಂತ ನಾನು ಅನ್ಕೊಳ್ತೀನಿ. ಅರ್ಥವಾಗ್ತಿದೆಯಲ್ಲ? ನಾನೀಗ ಒಂದು ಉದಾಹರಣೆಯನ್ನ ತೋರಿಸ್ದೆ, ಮಾತಿಲ್ಲ ಅಂತ ಹೇಳಿ. ಇನ್ನೊಂದು ಉದಾಹರಣೆಯನ್ನು ಕೂಡ ನಿಮಗೆ ಅರ್ಥವಾಗೋದಕ್ಕೆ ನಾನು ತಗೊಳ್ತೀನಿ ಮಕ್ಕಳೇ. ಲೋಪಸಂಧಿಗೆ ಮತ್ತೊಂದು ಉದಾಹರಣೆ ಯಾವುದು ಗೊತ್ತಾ? ಮತ್ತೊಂದು ಉದಾಹರಣೆ ಎರಡನೇದು ನೋಡಿ. ಯಾವ ಪದ ತಗೊಳ್ತೀನಿ ಅಂತ ಹೇಳಿದ್ರೆ, ನಾವೆಲ್ಲ. ಇದನ್ನ ಲಾ ದೀರ್ಘನಾದ್ರೂ ಮಾಡಬಹುದು, ಮಾಡದೇನೂ ಬರಿಬಹುದು, ನಡೀತತಿ. ದೀರ್ಘ ಮಾಡಿದ್ದೀನಿ ನಾನು. ನಾವು ಅಧಿಕ್ ಎಲ್ಲ. ನಾವು ಅಧಿಕ್ ಎಲ್ಲ. ಇಲ್ಲಿ ನೋಡಿ, ನಾವೆಲ್ಲ ಅನ್ನೋ ಪದ ಬರೆದಿದ್ದೀನಲ್ಲ ಮಕ್ಕಳೇ, ಇದು ಲೋಪಸಂಧಿ ಉದಾಹರಣೆ. ಈ ನಾವೆಲ್ಲ ಪದ ಬಿಡಿಸಿದರೆ ನಮಗೆ ಎರಡು ಪದ ಸಿಕ್ಕುವು. ಯಾವ್ಯಾವ ಪದ ಸಿಕ್ಕುವು? ನಾವು ಅಧಿಕ್ ಎಲ್ಲ. ನಾವು ಅನ್ನೋದು ಪೂರ್ವ ಪದ, ಎಲ್ಲ ಅನ್ನೋದು ಉತ್ತರ ಪದ. ಈಗ ನಾವು ಇದು ಲೋಪಸಂಧಿ ನಿಜನ, ಲೋಪಸಂಧಿಗೆ ಬರುತ್ತಾ ಬರಲ್ವಾ ಅನ್ನೋದನ್ನ ಖಚಿತಪಡಿಸ್ಕೋಬೇಕಂದ್ರೆ ನಾವು ಅದನ್ನ ಈಗ ಬಿಡಿಸ್ಕೊಳ್ತಾ ಹೋಗ್ಬೇಕು. ಬಿಡಿಸೋಣ ಮಕ್ಕಳೇ. ನನ್ನ ನಿಯಮ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಏನು? ಗುಣಿತಾಕ್ಷರಗಳ ರೀತಿ ಬಿಡಿಸ್ತಾ ಹೋಗೋದು. ಮೊದಲು ಯಾವ ಪದವನ್ನ ಬಿಡಿಸ್ಬೇಕು? ಪೂರ್ವ ಪದವನ್ನ ಬಿಡಿಸ್ಬೇಕು. ನಂತರದಲ್ಲಿ ಉತ್ತರ ಪದ, ಆಮೇಲೆ ಸಂಧಿ ಪದವನ್ನ ಬಿಡಿಸ್ಕೋಬೇಕು. ಈಗ ನೋಡಿ, ಪೂರ್ವ ಪದ ನಾನು ಬಿಡಿಸ್ತಾ ಇದ್ದೀನಿ. ಮೊದಲನೇ ಅಕ್ಷರ ನಾ, ಸರಿಯಲ್ಲ? ನಾ ದೀರ್ಘ ಇದೆ, ನಾ. ಹಾಗಾಗಿ ಇದಕ್ಕೇನು ಸ್ವರ ಸೇರಿಸ್ಬೇಕು? ಆ ಅನ್ನುವಂತಹ ಸ್ವರ ಸೇರಿಸ್ಬೇಕು. ಆಮೇಲೆ ಮುಂದಿನ ಅಕ್ಷರ ಏನಿದೆ? ಅಧಿಕ್ ವಾ. ವಾ ಇದ್ದದ್ದು ಊ ಆಗಬೇಕು ಅಂದ್ರೆ ಕೊನೆಯಲ್ಲಿ ಸೇರಿಸಬೇಕಾಗಿರೋ ಸ್ವರ ಏನು? ಉ. ಗಮನಿಸ್ತದಿರಿ? ಉ. ನಾವೀಗ ಪೂರ್ವ ಪದವನ್ನ ಬಿಡಿಸಿದ್ವಿ. ಅದೇ ರೀತಿ ಈ ಉತ್ತರ ಪದವನ್ನು ಕೂಡ ಬಿಡಿಸ್ಕೋಬೇಕು. ಏನಿದೆ ನೋಡಿ, ಎ. ಮೊದಲನೇ ಅಕ್ಷರ ಏನು? ಎ ಬರೆದಿದ್ದೀವಿ. ಇದು ಸ್ವರಾಕ್ಷರ ಆಗಿರೋದ್ರಿಂದ ನಾವು ಮತ್ತೆ ಅದಕ್ಕೇನು ಸೇರ್ಸಂಗಿಲ್ಲ. ಏನಿರುತ್ತೋ ಅದನ್ನು ಬರೆದು ಬಿಡ್ತೀವಿ. ಆಮೇಲೆ ಮುಂದಿನ ಅಕ್ಷರ ಲಾ. ಗಮನಿಸ್ತದಿರಿ? ಲಾ. ಆಮೇಲೆ ಮತ್ತೆ ಅದಕ್ಕೆ ಒತ್ತಕ್ಷರ ಬಂದಿರೋದ್ರಿಂದ ಇನ್ನೊಂದು ಸಲ ಲಾ ಅನ್ನ ಬರೀಬೇಕು. ಮೊದಲನೇದು ಒಂದು ಅಕ್ಷರ, ಇನ್ನೊಂದು ಅದರದ್ದೇ ಒತ್ತಕ್ಷರ ಬಂದಿರೋದ್ರಿಂದ ಇನ್ನೊಂದು ಸಲ ಲಾ ಬರೆದ್ವಿ. ಆಮೇಲೆ ಲಾ ದೀರ್ಘ ಇದೆ, ಎಲ್ಲ ಲಾ ದೀರ್ಘ ಇರೋದ್ರಿಂದ ಕೊನೆಗೆ ನಾವು ಸೇರಿಸಬೇಕಾಗಿರೋ ಸ್ವರಾಕ್ಷರ ಆ, ದೀರ್ಘ ಸ್ವರ ಆವನ್ನ ಸೇರಿಸಿದ್ವಿ. ಈಗ ನೋಡಿ ಮಕ್ಕಳೇ, ನಮ್ಮ ಎರಡನೇ ಹಂತ ಏನಪ್ಪ? ಬಿಡಿಸಿ ಬರದಾದ್ಮೇಲೆ ಮಾಡಬೇಕಾಗಿರೋದೇನು? ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೆಯ ಅಕ್ಷರವನ್ನ ನೀವು ಗುರುತು ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಗುರುತು ಮಾಡ್ಕೊಳಕತ್ತಿದ್ದೀನಿ. ಪೂರ್ವ ಪದದ ಕೊನೆಯ ಅಕ್ಷರ ಯಾವ್ದಾಗಿದೆ? ಉ. ಈ ಉ ಅನ್ನೋದು ಏನಾಗಿದೆ ಹೇಳಿ ಮಕ್ಕಳೇ? ಸ್ವರಾಕ್ಷರ ಆಗಿದೆನಾ? ಉ ಅನ್ನೋದೇನಾಗಿದೆ? ಸ್ವರಾಕ್ಷರ. ಸ್ವರ ಬಂತು. ನಮಗೆ ಎರಡೂ ಕಡೆಗೂ ಸ್ವರ ಬರಬೇಕು. ಯಾಕಂದ್ರೆ ಲೋಪ ಸಂಧಿ ಸ್ವರ ಸಂಧಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಇಲ್ಲಿ ಕೂಡ ಗಮನಿಸಿ ನೋಡಿ, ಉತ್ತರ ಪದದ ಮೊದಲನೆಯ ಅಕ್ಷರ ಇದು ಕೂಡ ಏನಾಗಿದೆ? ಇದು ಕೂಡ ಸ್ವರಾಕ್ಷರ ಆಗಿದೆ. ಆಗಿದೆನೋ ಇಲ್ವೋ? ಆಗಿದೆ. ಈ ಕಡೆಗೆ ಉ, ಈ ಕಡೆಗೆ ಎ. ಎರಡೂ ಕಡೆಗೂ ಸ್ವರಾಕ್ಷರಗಳು ಬಂದವು. ಈಗಿದು ಸ್ವರ ಸಂಧಿ. ಹೌದು. ಆದ್ರೆ ಲೋಪಸಂಧಿ ಆಗಿದೆನಾ? ಪೂರ್ವ ಪದದ ಕೊನೆಯ ಅಕ್ಷರ ಕಳೆದೋಗ್ಬೇಕು. ಎಲ್ಲಿ ಕಳೆದೋಗ್ಬೇಕು? ಸಂಧಿ ಪದದಲ್ಲಿ ಕಳೆದೋಗ್ಬೇಕು. ಈಗ ನೋಡಿ, ನಾವು ಸಂಧಿ ಪದವನ್ನ ಬಿಡಿಸ್ತಾ ಹೋಗ್ತೀನಿ. ಮೊದಲು ನಾ, ಆಮೇಲೆ ನಾ ದೀರ್ಘ ಆಗಿದೆ, ಅದಕ್ಕೆ ನಾವು ಆ ಸೇರಿಸ್ಬೇಕು. ಮುಂದಿನ ಅಕ್ಷರ ವಾ. ಮುಂದಿನ ಅಕ್ಷರ ಏನು? ವಾ. ಅದು ವೇ ಇದೆ. ವೇ ಆಗಬೇಕು ಅಂದ್ರೆ ವಾಗೆ ಏನು ಸ್ವರ ಸೇರಿಸ್ಬೇಕು? ಎ. ಎ ಸೇರಿಸ್ಬೇಕು. ಸೇರಿಸಿದ್ದೀನಿ. ನಂತರದ ಅಕ್ಷರ ಲಾ. ಸರಿಯಾಗಿ ಗಮನಿಸ್ರಿ. ಲಾ ಬರದೆ.
ಮತ್ತೆ ಲಾಗೆ ಲಾ ಇದೆ ಒತ್ತಕ್ಷರ, ಇನ್ನೊಂದ್ಸಲ ಬರದೆ. ಇಲ್ಲಿ ಜಾಗ ಇಲ್ಲ ಮಕ್ಕಳೇ, ಪಕ್ಕದಲ್ಲಿ ಬರ್ಕೊಂಡಿರ್ತೀನಿ. ಲಾ ದೀರ್ಘ ಇದೆ, ಹಾಗಾಗಿ ಅಲ್ಲಿ ಸೇರಿಸಬೇಕಾಗಿರೋ ಅಕ್ಷರ ಸ್ವರಾಕ್ಷರ ಏನು? ಆ ಬರದಾಯ್ತು. ಸಂಧಿ ಪದವನ್ನು ಕೂಡ ಬಿಡಿಸ್ಕೊಂಡ್ವಿ ನಾವೀಗ. ಈಗ ನಮ್ಮ ಕೆಲಸ ಏನು ಅಂದ್ರೆ ಒಡೆದು ಹಾಕ್ತಾ ಹೋಗೋದು, ಕ್ಯಾನ್ಸಲ್ ಮಾಡ್ತಾ ಹೋಗೋದು. ಆಮೇಲೆ ಎಚ್ಚರ ಇರಲಿ, ಲೋಪಸಂಧಿ ಅಂತಂದ್ರೆ ನೀವು ಪೂರ್ವ ಪದದ ಕೊನೆಯ ಅಕ್ಷರದ ಮೇಲೆ ಒಂದು ಕಣ್ಣಿಗೆ ಸ್ಪಷ್ಟವಾಗಿರ್ಲೇಬೇಕು ಮಕ್ಕಳೇ. ಯಾಕಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಬಂದಿರತಕ್ಕಂತಹ ಸ್ವರ ಸಂಧಿ ಪದದಲ್ಲಿ ಏನಾಗುತ್ತೆ? ಕಳೆದು ಹೋಗುತ್ತೆ, ಬಿಟ್ಟು ಹೋಗುತ್ತೆ. ಈಗ ಹಾಗಾದ್ರೆ ಪೂರ್ವ ಪದದ ಕೊನೆಯಲ್ಲಿ ಬಂದಿರೋ ಸ್ವರ ಯಾವುದಿದೆ? ಊ ಇದೆ, ಅದು ಕಳೆದು ಹೋಗುತ್ತೆ. ಹೋಗುತ್ತೋ ಇಲ್ವೋ ಈಗ ನೀವು ಗಮನಿಸ್ರಿ. ನೋಡಿ, ನಾನೀಗ ಒಡೆದು ಹಾಕೋ ಏನು ಕೆಲಸಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಏನಿದೆ? ನಾ ಇದೆ, ತೆಗೆದೆ. ಇಲ್ಲೂ ಕೂಡ ನಾ ಇದೆ, ಸೊ ಹಾಗಾಗಿ ಹೊಡೆದಾಕಿದೆ. ಮುಂದಿನ ಅಕ್ಷರ ಆ ಇದೆ, ಇಲ್ಲೂ ಕೂಡ ಆ ಇದೆ. ಇದನ್ನು ಕೂಡ ನಾನು ಹೊಡೆದಾಕಿದೆ. ಮತ್ತೆ ವಾ ಇದೆ, ಇಲ್ಲೂ ಕೂಡ ವಾ ಇದೆ. ಇದನ್ನು ನಾನು ಕ್ಯಾನ್ಸಲ್ ಮಾಡಿದೆ. ನೋಡಿ, ಮುಂದಿನ ಅಕ್ಷರ ಯಾವುದಿದೆ? ಇದೆ ಪೂರ್ವ ಪದದ ಕೊನೆಯ ಅಕ್ಷರ ಊ ಇದೆ, ಲೋಪ ಆಗೋದು ಊ ಇದೆ. ಇಲ್ಲಿ ಊ ಬಂತ ನಿಮಗೆ? ನೋಡಿ, ಇಲ್ಲಿ ಊ ಬರಲಿಲ್ಲ, ಬದಲಾಗಿ ಏನು ಬಂತು? ಎ ಬಂತು. ವ್ಯತ್ಯಾಸ ಆಯಿತು. ಅಂದ್ರೆ ನಿಮಗೆ ಗಮನ ಇರಲಿ, ಪೂರ್ವ ಪದದ ಕೊನೆಯ ಸ್ವರ ಊ ಇಲ್ಲಿ ಏನಾಗಿದೆ? ಲೋಪವಾಗಿದೆ, ಕಳೆದು ಹೋಗಿದೆ. ಎಲ್ಲಿ ಕಳೆದೋಗಿದೆ? ಸಂಧಿ ಪದದಲ್ಲಿ ಕಳೆದೋಯಿತು. ಹಾಗಾಗಿ ಇದು ಇಲ್ಲಿ ಊ ಸ್ವರ ಲೋಪ ಆಗಿದ್ದು ಗಮನಿಸಿದ್ವಿ. ಈಗ ಮುಂದಿನ ಅಕ್ಷರ ಯಾವುದಿದೆ? ಎ ಇದೆ, ಇಲ್ಲೂ ಕೂಡ ಎ ಇದೆ. ಎಗೆ ಎ ಹೊಡೆದಾಕಿದ್ದಾಯಿತು. ಮುಂದ ಲಾ ಇದೆ, ಇಲ್ಲೂ ಕೂಡ ಲಾ ಇದೆ, ಹೊಡೆದಾಕಿದೆ. ಇಲ್ಲೂ ಲಾ ಇದೆ, ಇಲ್ಲೂ ಕೂಡ ಲಾ ಇದೆ. ಕೊನೆಯ ಅಕ್ಷರ ದೀರ್ಘ ಸ್ವರ ಆ ಇದೆ, ಇಲ್ಲೂ ಕೂಡ ದೀರ್ಘ ಸ್ವರ ಆ ಇದೆ. ನೀವು ಗಮನಿಸಬೇಕು, ಎಲ್ಲ ಅಕ್ಷರಗಳು ಕೂಡ ನಮಗೆ ಹೊಡೆದಾಕೋದಕ್ಕೆ ನಮಗೆ ಸುಲಭವಾಗಿ ಸಿಗ್ತವೆ. ಆದರೆ ಲೋಪವಾಗುವ ಅಕ್ಷರ ಮಾತ್ರ ನಮಗೆ ಸಂಧಿ ಪದದಲ್ಲಿ ಸಿಗೋದಿಲ್ಲ. ಗಮನ ಕೊಡಾಕತ್ತೀರಿ. ಪೂರ್ವ ಪದದ ಕೊನೆಯ ಅಕ್ಷರ ಕಳೆದು ಹೋಗುತ್ತೆ. ಎಲ್ಲಿ ಕಳೆದು ಹೋಗುತ್ತೆ? ಸಂಧಿ ಪದದಲ್ಲಿ ಕಳೆದು ಹೋಗುತ್ತೆ. ಹಾಗಾಗಿ ಇದು ಯಾವ ಸಂಧಿ? ಲೋಪಸಂಧಿ. ಆಮೇಲೆ ಇಲ್ಲಿ ಇನ್ನೂ ಒಂದು ಲೋಪಸಂಧಿಗೆ ನೀವು ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿದ್ದೇನು? ಗಮನಿಸಿ ಮಕ್ಕಳೇ, ಪೂರ್ವ ಪದದ ಕೊನೆಯ ಅಕ್ಷರ ಸಂಧಿ ಪದದಲ್ಲಿ ಕಳೆದು ಹೋದರೂ ಕೂಡ ಉತ್ತರ ಪದದ ಮೊದಲನೆಯ ಅಕ್ಷರ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲೇ ನೋಡಿ ನೀವು, ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಯಾವುದು? ಮಾತು ಅನ್ನೋದರಲ್ಲಿ ಊ. ಇಲ್ಲಿ ಉತ್ತರ ಪದದ ಮೊದಲನೇ ಸ್ವರ ಅಕ್ಷರ ಯಾವುದೈತಿ? ಈ ಇದೆ. ಈ ಸಂಧಿ ಪದದಲ್ಲಿ ಬಂದ್ಬಿಟ್ಟಿರ್ತತಿ, ಅದು ಸೇರ್ಕೊಂಡ್ಬಿಟ್ಟಿರ್ತತಿ. ನೋಡಿ ಇಲ್ಲಿ, ಈಗ ಮಾತು ಬಿಡಿಸಿದಾಗ ಮಾತು, ಇಲ್ಲಿ ತೂ ಇದೆ, ಅಂದ್ರೆ ಊ ಇತ್ತು, ಕೂಡಿಸಿ ಬರೆದಾಗ ತಿ ಆಯ್ತು. ಮಾತಿಲ್ಲ ಅಂದಾಗ ಯಾವ ಸ್ವರ ಸೇರ್ಕೊಳ್ತು? ಈ ಸ್ವರ ಸಂಧಿ ಪದದಲ್ಲಿ ಸೇರ್ಕೊಳ್ತು. ಅಂದ್ರೆ ಉತ್ತರ ಪದದ ಮೊದಲಿಗಿರುವ ಸ್ವರ ನಾವು ಸಂಧಿ ಪದದಲ್ಲಿ ಕಾಣ್ತೀವಿ. ಬದಲಾಗಿ ಪೂರ್ವ ಪದದ ಕೊನೆಯಲ್ಲಿ ಬಂದಂತಹ ಸ್ವರಾಕ್ಷರ ಏನಾಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಳೆದು ಹೋಗುತ್ತೆ ಮಕ್ಕಳೇ. ಅದಕ್ಕೆ ಲೋಪಸಂಧಿ ಅಂತ ಹೇಳಿ ನಾವು ಕರಿತೀವಿ. ಲೋಪ ಅರ್ಥವಾಯ್ತು? ಲೋಪ ಅಂತ ಹೇಳಿದ್ರೆ ಕಳೆದು ಹೋಗುವುದು ಅಥವಾ ಬಿಟ್ಟು ಹೋಗುವುದು ಅಥವಾ ಇಲ್ಲದಂತಾಗುವುದು ಅನ್ನುವಂತಹ ಅರ್ಥ ಇದೆ ಮಕ್ಕಳೇ. ನಿಮಗೆ ಈ ರೀತಿ ಒಡೆದು ಹಾಕುವ ಪ್ರಕ್ರಿಯೆಯ ಮೂಲಕ ಪ್ರತಿಯೊಂದು ಸಂಧಿಗಳನ್ನು ಕೂಡ ಅತ್ಯಂತ ಸುಲಭವಾಗಿ ನೀವು ಪತ್ತೆ ಮಾಡಬಹುದು ಮಕ್ಕಳೇ. ಬಹುಶಃ ನಿಮ್ಗಳಿಗೆ ಏನಾಗುತ್ತೆ ಅಂದ್ರೆ, ಇಲ್ಲಿವರೆಗೂ ನನಗನ್ಸೋ ಮಟ್ಟಿಗೆ ನನ್ನ ಒಂದು ಅನುಭವದ ಪ್ರಕಾರ ಸಂಧಿ ಅಂದ್ರೇನೆ ಬಹಳ ಕಷ್ಟ ವಿದ್ಯಾರ್ಥಿಗಳಿಗೆ, ಅಲ್ವಾ ಸರ್? ಯಾವುದೋ ಒಂದು ಸಂಧಿ ಪದ ಕೊಡ್ತಾರ, ಅದ್ರಾಗ ಕನ್ನಡ ಸಂಧಿ ಬೇರೆ, ಸಂಸ್ಕೃತ ಸಂಧಿಗಳು ಬೇರೆ, ಇದರಲ್ಲಿ ಯಾವ್ದು ಸಾರ್ ಕಂಡುಹಿಡಿಬೇಕು ಗೊತ್ತೇ ಆಗೋದಿಲ್ಲ ಅಂತಿದ್ದಂತಹ ನಿಮ್ಮ ಮನಸ್ಸುಗಳಿಗೆ, ನಿಮ್ಮ ಬುದ್ಧಿವಂತಿಕೆಗೆ ಈ ಥರದ ಒಂದು ಪ್ರಯತ್ನವನ್ನ ಕಚ್ಚಾ ಕೆಲಸ ಮಾಡಿದರೆ, ಇಟ್ ಮೀನ್ಸ್ ರಫ್ ವರ್ಕ್ ಮಾಡಿಕೊಂಡು ನೀವು ಪರೀಕ್ಷೆ ಬರೀಬೇಕಾದ್ರೆ, ಟೆಸ್ಟ್ ಬರೀಬೇಕಾದ್ರೆ ಈ ರೀತಿ ಪ್ರಯತ್ನವನ್ನು ಮಾಡ್ಕೊಂಡ್ಬಿಟ್ರೆ ಅತ್ಯಂತ ಖಚಿತವಾಗಿ ಇದು ಇದೇ ಸಂಧಿನೇ, ಲೋಪ ಸಂಧಿನೇ, ಆಗಮ ಯಾವುದರ್ಥೋ ಅದನ್ನು ನೀವು ಕಂಡುಹಿಡಿಯೋದಕ್ಕೆ ಅತಿ ಸುಲಭವಾದ ಮಾರ್ಗ ಅನ್ನೋದನ್ನು ಇದನ್ನು ನಾನು ಕಂಡುಕೊಂಡಿದ್ದೀನಿ ಮಕ್ಕಳೇ.
ಹಾಗಾಗಿ ಇದನ್ನ ನಿಮಗೆ ನಾನು ತಿಳಿಸ್ಕೊಡೋದ್ರ ಮೂಲಕ ಇವತ್ತು ಯಾವ ಸಂಧಿ ಬಗ್ಗೆ ತೋರಿಸಿಕೊಟ್ಟಿದ್ದೀನಿ, ಲೋಪ ಸಂಧಿಯ ಬಗ್ಗೆ ನಿಮಗೆ ತೋರಿಸಿಕೊಟ್ಟಿದ್ದೀನಿ ಮಕ್ಕಳೇ. ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡೋದಿಲ್ಲ. ಮುಂದಿನ ತರಗತಿಯಲ್ಲಿ ಲೋಪ ಸಂಧಿಗೆ ಸಂಬಂಧಪಡುವಂತಹ, ಅದರಲ್ಲೂ ನನ್ನ ಬಹಳ ಮುಖ್ಯ ಆಯ್ಕೆ 10ನೇ ತರಗತಿಯಲ್ಲಿ ಬಂದಿರುವಂತಹ ಪದಗಳು. ನನ್ನ ಉದ್ದೇಶ ಇದು 10ನೇ ತರಗತಿ ಮಕ್ಕಳಿಗೆ ತುಂಬ ಅನುಕೂಲ ಆಗಲಿ ಅನ್ನುವಂತಹ ಒಂದು ಉದ್ದೇಶ. ಆ 10ನೇ ತರಗತಿಯ ನಿಮ್ಮ ಪುಸ್ತಕಗಳಲ್ಲಿ ಬಂದಿರುವಂತಹ ಕೆಲವು ಉದಾಹರಣೆ ಪದಗಳನ್ನು ಮುಂದಿನ ತರಗತಿಯಲ್ಲಿ ನಾನು ತಗೊಂಡು ಬಿಡಿಸಿ ನಿಮಗೆ ತೋರಿಸಿಕೊಡ್ತೀನಿ, ಹೇಗೆ ಅದು ಈ ಥರದಲ್ಲಿ ಲೋಪಸಂಧಿ ಆಗುತ್ತೆ ಅಂತ ಹೇಳಿ ಅನ್ನೋ ಮಾತನ್ನು ಹೇಳ್ತಾ ಇಂದಿನ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ನನ್ನ ತರಗತಿ ನಿಮಗೆ ಇಷ್ಟವಾಯಿತು ಅನ್ನೋದು ನನ್ನ ಭಾವನೆ ಮಕ್ಕಳೇ. ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ನನ್ನ ಎಲ್ಲದಕ್ಕಿಂತಲೂ ಹೆಚ್ಚಾಗಿರುವ ಮನವಿ, ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರು ಇದನ್ನು ಶೇರ್ ಮಾಡೋದ್ರ ಮೂಲಕ ಈ ವಿಷಯ ಅವರಿಗೆ ತಲುಪಿದರೆ, ಓದಿಗೆ ಅನುಕೂಲವಾದರೆ ನನ್ನ ಒಂದು ಪ್ರಯತ್ನ ಅಲ್ಲಿಗೆ ಫಲ ಕೊಟ್ಟ ಹಾಗೆ ಅನ್ನೋ ಮಾತನ್ನು ಹೇಳ್ತಾ ಲೋಪಸಂಧಿಯ ಉದಾಹರಣೆಗಳೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.